ಕಡೆ ಚಂಡಮಾರುತದ ಎಫೆಕ್ಟ್, ಮತ್ತೊಂದು ಕಡೆಯಲ್ಲಿ ಅಕಾಲಿಕ ಮಳೆಯಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬಹಳ ದುಬಾರಿ ಆಗಿದೆ. ಮಿಡಲ್ ಕ್ಲಾಸ್ ಆಗಿರಬಹುದು, ಈ ಬೆಲೆ ಏರಿಕೆಯಿಂದ ಮೊದಲೇ ತತ್ತರಿಸ್ತಾ ಇದ್ದಾರೆ ಜನ. ಇದರಿಂದ ಮತ್ತಷ್ಟು ತೊಂದರೆ ಆಗ್ತಾ ಇದೆ. ತರಕಾರಿ ಬಲು ದುಬಾರಿ. ಈಗ ತರಕಾರಿ ದರ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. 1 ಕೆಜಿ ಚಿಕನ್ಗೆ ನುಗ್ಗೆಕಾಯಿಗಿಂತ ಕಡಿಮೆ ಬೆಲೆ. ಟೊಮ್ಯಾಟೊ ರೇಟ್ ಕೇಳಿ ಜನರ ತಲೆ ತಿರುಗ್ತಾ ಇದೆ. ಟೊಮ್ಯಾಟೊ ರೇಟ್ 60, ಈಗ ಇನ್ನೇನು 100 ದಾಟುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತರಕಾರಿ ಬೆಲೆ ಕೇಳೋದಕ್ಕಿಲ್ಲ. ಅವರೆಕಾಯಿ ಕೆಜಿಗೆ 80ರಿಂದ 100 ರೂಪಾಯಿ, ಬೀನ್ಸ್ಗೆ 60ರಿಂದ 80 ರೂಪಾಯಿ. ಬಹಳ ದುಬಾರಿ ಆಗ್ತಾ ಇದೆ. ಒಂದು ಕಡೆ ಅಕಾಲಿಕ ಮಳೆ ಬಂದಿರೋದ್ ಕಾರಣ, ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ರೇಟ್ಗಳು ಮುಂದುವರಿಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಕ್ಯಾರೆಟ್ಗೂ ಕೂಡ 60ರಿಂದ 80 ರೂಪಾಯಿ ಆಗಿದೆ. ಅರ್ಧದಷ್ಟಿತ್ತು, ಸುಮಾರು ಅರ್ಧದಷ್ಟೀಗ ಹೆಚ್ಚಳ ಆಗಿರೋದು ಗ್ರಾಹಕರ ಕೈ ಸುಡ್ತಾ ಇದೆ. ದಿತ್ತೋ ಚಂಡಮಾರುತದ ಎಫೆಕ್ಟ್ ನಿಂದ ಇದೀಗ ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ತರಕಾರಿ ದರ ಕೂಡ ದುಬಾರಿಯಾಗಿದೆ. ನಿಮ್ಗೆ ಕೆಆರ್ ಮಾರ್ಕೆಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಕೆಆರ್ ಮಾರ್ಕೆಟ್ ಅಲ್ಲಿ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರಾಹಕರ ಸಂಖ್ಯೆ ಇರ್ತಾ ಇತ್ತು. ಬಟ್ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಇಲ್ಲಿ ತರಕಾರಿ ದರ ಕೂಡ ಏರಿಕೆ ಆಗಿರುವಂತದ್ದು. ಇಷ್ಟು ದಿನ 1 ಕೆಜಿ ಖರೀದಿ ಮಾಡ್ತಿದ್ದಂತಹ ಗ್ರಾಹಕರು ಇದೀಗ ಅರ್ಧ ಕೆಜಿ ಖರೀದಿಯನ್ನು ಮಾಡ್ತಿದ್ದಾರೆ. ಕೆಲವರು ರೇಟ್ ಕೇಳಿನೇ ವಾಪಸ್ ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ವ್ಯಾಪಾರಸ್ಥರು ನೀಡ್ತಾ ಇದ್ದಾರೆ. ಇಲ್ಲಿ ಇದೀಗ ನುಗ್ಗೆಕಾಯಿ ವ್ಯಾಪಾರಸ್ಥರಾಗಿರುವಂತಹ ಹುಸೇನ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಕೆಜಿ ಎಷ್ಟಿದೆ ಸರ್? 1 ತಿಂಗಳ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ? 1 ತಿಂಗಳ ಮುಂಚೆ 300, 250 ಇತ್ತು. ಇವಾಗ ಒಂದು 10-15 ದಿವಸದಿಂದ 500 ರೂಪಾಯಿ, 450, 500, 600 ಮಾಡಬೇಕು. ಹೋಯ್ತಾ ಇಲ್ಲ, ತಗೊಂತಾ ಇಲ್ಲ ಜನ. ಗ್ರಾಹಕರು ಏನಂತಾರೆ ಸರ್? ಗ್ರಾಹಕ ತುಂಬಾ ಬಾಯು, ಏನಪ್ಪಾ ಹಿಂಗೆ ಯಾಕೆ ಅಂತ ಎಲ್ಲ ಬರೋರೆಲ್ಲ ಕೇಳ್ತಾರೆ. ನಾವು ಏನೋ ಮಾಡಕ್ಕಾಗಲ್ಲ ಸರ್. ಯಾಕೆ ಇಷ್ಟು ರೇಟ್ ಹೆಚ್ಚಾಯ್ತು? ಬರೋದು ಕಮ್ಮಿ ಆಗೋದು. ಇಷ್ಟೊತ್ತಿಗೆ ಜಾಸ್ತಿ ಬರೋದು ಮಹಾರಾಷ್ಟ್ರನೇ ಬರೋದು. ಅದು ನಾಸಿಗೆ ಅಂತ ಹೇಳ್ತಾರೆ, ನಮ್ಮನ್ನ ನೋಡಿಲ್ಲ. ಅದೆಲ್ಲ ಬರೋದು ಕಮ್ಮಿ ಆಗಿದೆ. ಅದು ಬಂದ್ರೆ ಜಾಸ್ತಿ ಬಂದ್ರೆ ಎಲ್ಲ ಮಂಡಿಗೆ ಬಂದ್ರೆ ಕಮ್ಮಿ ಕೊಡ್ತಾರೆ. ಬರೋದು 1 ಮೂಟೆ 2 ಮೂಟೆ 3 ಮೂಟೆ ಬರ್ತದೆ. ಅದು ಜನ ತಗೊಳ್ಳೋರು ಜಾಸ್ತಿ ಇದ್ದಾರೆ. ಇಲ್ಲಿ ಚಿಲ್ಲರೆ ವ್ಯಾಪಾರ ತಗೊಳ್ಳೋರು ಯಾರಿಲ್ಲ. ಎದುರ್ಕೊಂಡು ಹೋಯ್ತಾರೆ. ಒಬ್ಬೊಬ್ರು ಸಾಂಬಾರ್ ಮಾಡೋದೇ ಬೇಡ, ಬೇರೆ ಮುಳ್ಳಿಂಗ್ ಹಾಕೊಂಡು ತಿಂತಾರೆ. ನುಗ್ಗೆಕಾಯಿ ಸಾರು ಮಾಡೋದೇ ಬೇಡ, ಮುಳ್ಳಿಂಗ್ ಸಾರು ಮಾಡ್ತೀನಿ ಅಂತ ಹೇಳ್ತಾರೆ. ನಾವ್ ಏನ್ ಸಾರು ಮಾಡೋದು? ಬೇಕಾದವ್ರು ತಗೊಂತಾರೆ, ಇಲ್ಲವರು ಬಿಡ್ತಾರೆ. ನಮ್ಗೆ ಏನಿಲ್ಲ. ಇವಿಷ್ಟು ವ್ಯಾಪಾರಸ್ಥರ ನೋವು. ಆದ್ರೆ ಇತ್ತ ಗ್ರಾಹಕರ ನೋವೇ ಬೇರೆ. ಅವರು ಇಷ್ಟು ದಿನ ಈ ರೀತಿಯ ಏಕಾಏಕಿ ರೇಟ್ ಹೆಚ್ಚಾದ್ರೆ ನಾವೇನ್ ಮಾಡೋಣ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಚಂಡಮಾರುತದ ಎಫೆಕ್ಟ್, ಮತ್ತೊಂದು ಕಡೆಯಲ್ಲಿ ಅಕಾಲಿಕ ಮಳೆಯಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬಹಳ ದುಬಾರಿ ಆಗಿದೆ. ಮಿಡಲ್ ಕ್ಲಾಸ್ ಆಗಿರಬಹುದು, ಈ ಬೆಲೆ ಏರಿಕೆಯಿಂದ ಮೊದಲೇ ತತ್ತರಿಸ್ತಾ ಇದ್ದಾರೆ ಜನ. ಇದರಿಂದ ಮತ್ತಷ್ಟು ತೊಂದರೆ ಆಗ್ತಾ ಇದೆ. ತರಕಾರಿ ಬಲು ದುಬಾರಿ. ಈಗ ತರಕಾರಿ ದರ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. 1 ಕೆಜಿ ಚಿಕನ್ಗೆ ನುಗ್ಗೆಕಾಯಿಗಿಂತ ಕಡಿಮೆ ಬೆಲೆ. ಟೊಮ್ಯಾಟೊ ರೇಟ್ ಕೇಳಿ ಜನರ ತಲೆ ತಿರುಗ್ತಾ ಇದೆ. ಟೊಮ್ಯಾಟೊ ರೇಟ್ 60, ಈಗ ಇನ್ನೇನು 100 ದಾಟುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತರಕಾರಿ ಬೆಲೆ ಕೇಳೋದಕ್ಕಿಲ್ಲ. ಅವರೆಕಾಯಿ ಕೆಜಿಗೆ 80ರಿಂದ 100 ರೂಪಾಯಿ, ಬೀನ್ಸ್ಗೆ 60ರಿಂದ 80 ರೂಪಾಯಿ. ಬಹಳ ದುಬಾರಿ ಆಗ್ತಾ ಇದೆ. ಒಂದು ಕಡೆ ಅಕಾಲಿಕ ಮಳೆ ಬಂದಿರೋದ್ ಕಾರಣ, ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ರೇಟ್ಗಳು ಮುಂದುವರಿಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಕ್ಯಾರೆಟ್ಗೂ ಕೂಡ 60ರಿಂದ 80 ರೂಪಾಯಿ ಆಗಿದೆ. ಅರ್ಧದಷ್ಟಿತ್ತು, ಸುಮಾರು ಅರ್ಧದಷ್ಟೀಗ ಹೆಚ್ಚಳ ಆಗಿರೋದು ಗ್ರಾಹಕರ ಕೈ ಸುಡ್ತಾ ಇದೆ. ದಿತ್ತೋ ಚಂಡಮಾರುತದ ಎಫೆಕ್ಟ್ ನಿಂದ ಇದೀಗ ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ತರಕಾರಿ ದರ ಕೂಡ ದುಬಾರಿಯಾಗಿದೆ. ನಿಮ್ಗೆ ಕೆಆರ್ ಮಾರ್ಕೆಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಕೆಆರ್ ಮಾರ್ಕೆಟ್ ಅಲ್ಲಿ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರಾಹಕರ ಸಂಖ್ಯೆ ಇರ್ತಾ ಇತ್ತು. ಬಟ್ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಇಲ್ಲಿ ತರಕಾರಿ ದರ ಕೂಡ ಏರಿಕೆ ಆಗಿರುವಂತದ್ದು. ಇಷ್ಟು ದಿನ 1 ಕೆಜಿ ಖರೀದಿ ಮಾಡ್ತಿದ್ದಂತಹ ಗ್ರಾಹಕರು ಇದೀಗ ಅರ್ಧ ಕೆಜಿ ಖರೀದಿಯನ್ನು ಮಾಡ್ತಿದ್ದಾರೆ. ಕೆಲವರು ರೇಟ್ ಕೇಳಿನೇ ವಾಪಸ್ ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ವ್ಯಾಪಾರಸ್ಥರು ನೀಡ್ತಾ ಇದ್ದಾರೆ. ಇಲ್ಲಿ ಇದೀಗ ನುಗ್ಗೆಕಾಯಿ ವ್ಯಾಪಾರಸ್ಥರಾಗಿರುವಂತಹ ಹುಸೇನ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಕೆಜಿ ಎಷ್ಟಿದೆ ಸರ್? 1 ತಿಂಗಳ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ? 1 ತಿಂಗಳ ಮುಂಚೆ 300, 250 ಇತ್ತು. ಇವಾಗ ಒಂದು 10-15 ದಿವಸದಿಂದ 500 ರೂಪಾಯಿ, 450, 500, 600 ಮಾಡಬೇಕು. ಹೋಯ್ತಾ ಇಲ್ಲ, ತಗೊಂತಾ ಇಲ್ಲ ಜನ. ಗ್ರಾಹಕರು ಏನಂತಾರೆ ಸರ್? ಗ್ರಾಹಕ ತುಂಬಾ ಬಾಯು, ಏನಪ್ಪಾ ಹಿಂಗೆ ಯಾಕೆ ಅಂತ ಎಲ್ಲ ಬರೋರೆಲ್ಲ ಕೇಳ್ತಾರೆ. ನಾವು ಏನೋ ಮಾಡಕ್ಕಾಗಲ್ಲ ಸರ್. ಯಾಕೆ ಇಷ್ಟು ರೇಟ್ ಹೆಚ್ಚಾಯ್ತು? ಬರೋದು ಕಮ್ಮಿ ಆಗೋದು. ಇಷ್ಟೊತ್ತಿಗೆ ಜಾಸ್ತಿ ಬರೋದು ಮಹಾರಾಷ್ಟ್ರನೇ ಬರೋದು. ಅದು ನಾಸಿಗೆ ಅಂತ ಹೇಳ್ತಾರೆ, ನಮ್ಮನ್ನ ನೋಡಿಲ್ಲ. ಅದೆಲ್ಲ ಬರೋದು ಕಮ್ಮಿ ಆಗಿದೆ. ಅದು ಬಂದ್ರೆ
ಜಾಸ್ತಿ ಬಂದ್ರೆ ಎಲ್ಲ ಮಂಡಿಗೆ ಬಂದ್ರೆ ಕಮ್ಮಿ ಕೊಡ್ತಾರೆ. ಬರೋದು 1 ಮೂಟೆ 2 ಮೂಟೆ 3 ಮೂಟೆ ಬರ್ತದೆ. ಅದು ಜನ ತಗೊಳ್ಳೋರು ಜಾಸ್ತಿ ಇದಾರೆ. ಅಲ್ಲಿ ಇಲ್ಲಿ ಚಿಲ್ಲರೆ ವ್ಯಾಪಾರ ತಗೊಳ್ಳೋರು ಯಾರಿಲ್ಲ, ಎದುರ್ಕೊಂಡು ಹೋಯ್ತಾರೆ. ಒಬ್ಬೊಬ್ರು ಸಾಂಬಾರ್ ಮಾಡೋದೇ ಬೇಡ, ಬೇರೆ ಮುಳ್ಳಿಂಗ್ ಹಾಕೊಂಡು ತಿಂತಾರೆ. ನುಗ್ಗೆಕಾಯಿ ಸಾರು ಮಾಡೋದೇ ಬೇಡ, ಮುಳ್ಳಿಂಗ್ ಸಾರು ಮಾಡ್ತೀನಿ ಅಂತ ಹೇಳ್ತಾರೆ. ನಾವ್ ಏನ್ ಸಾರು ಮಾಡೋದು? ಬೇಕಾದವ್ರು ತಗೊಂತಾರೆ, ಇಲ್ಲವರು ಬಿಡ್ತಾರೆ. ನಮ್ಗೆ ಏನಿಲ್ಲ. ಇವಿಷ್ಟು ವ್ಯಾಪಾರಸ್ಥರ ನೋವು. ಆದ್ರೆ ಇತ್ತ ಗ್ರಾಹಕರ ನೋವೇ ಬೇರೆ. ಅವರು ಇಷ್ಟು ದಿನ ಈ ರೀತಿಯ ಏಕಾಏಕಿ ರೇಟ್ ಹೆಚ್ಚಾದ್ರೆ ನಾವೇನ್ ಮಾಡೋಣ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಚಂಡಮಾರುತದ ಎಫೆಕ್ಟ್, ಮತ್ತೊಂದು ಕಡೆಯಲ್ಲಿ ಅಕಾಲಿಕ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ. ಈ ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬಹಳ ದುಬಾರಿ ಆಗಿದೆ. ಮಿಡಲ್ ಕ್ಲಾಸ್ ಆಗಿರಬಹುದು, ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವಂತಹ, ಮೊದಲೇ ತತ್ತರಿಸ್ತಾ ಇದ್ದಾರೆ ಜನ. ಇದರಿಂದ ಮತ್ತಷ್ಟು ತೊಂದರೆ ಆಗ್ತಾ ಇದೆ. ತರಕಾರಿ ಬಲು ದುಬಾರಿ. ಈಗ ತರಕಾರಿ ದರ ಕೇಳಿ ಗ್ರಾಹಕರು ಶಾಕ್ ಆಗಿದ್ದಾರೆ. 1 ಕೆಜಿ ಚಿಕನ್ಗೆ ನುಗ್ಗೆಕಾಯಿಗಿಂತ ಕಡಿಮೆ ಬೆಲೆ. ಟೊಮ್ಯಾಟೊ ರೇಟ್ ಕೇಳಿ ಜನರ ತಲೆ ತಿರುಗ್ತಾ ಇದೆ. ಟೊಮ್ಯಾಟೊ ರೇಟ್ 60, ಈಗ ಇನ್ನೇನು 100 ದಾಟುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ತರಕಾರಿ ಬೆಲೆ ಕೇಳೋದಕ್ಕಿಲ್ಲ. ಅವರೆಕಾಯಿ ಕೆಜಿಗೆ 80 ರಿಂದ 100 ರೂಪಾಯಿ, ಬೀನ್ಸ್ಗೆ 60 ರಿಂದ 80 ರೂಪಾಯಿ. ಬಹಳ ದುಬಾರಿ ಆಗ್ತಾ ಇದೆ. ಒಂದು ಕಡೆ ಅಕಾಲಿಕ ಮಳೆ ಬಂದಿರೋದ್ ಕಾರಣ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ರೇಟ್ಗಳು ಮುಂದುವರಿಯುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇದೆ. ಕ್ಯಾರೆಟ್ಗೂ ಕೂಡ 60 ರಿಂದ 80 ರೂಪಾಯಿ ಆಗಿದೆ. ಅರ್ಧದಷ್ಟಿತ್ತು, ಸುಮಾರು ಅರ್ಧದಷ್ಟೀಗ ಹೆಚ್ಚಳ ಆಗಿರೋದು ಗ್ರಾಹಕರ ಕೈ ಸುಡ್ತಾ ಇದೆ. ಜಿತ್ತೋ ಚಂಡಮಾರುತದ ಎಫೆಕ್ಟ್ ನಿಂದ ಇದೀಗ ಜನಸಾಮಾನ್ಯರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ತರಕಾರಿ ದರ ಕೂಡ ದುಬಾರಿಯಾಗಿದೆ. ನಿಮ್ಗೆ ಕೆಆರ್ ಮಾರ್ಕೆಟ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಕೆಆರ್ ಮಾರ್ಕೆಟ್ ನಲ್ಲಿ ನಿತ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಗ್ರಾಹಕರ ಸಂಖ್ಯೆ ಇರ್ತಾ ಇತ್ತು. ಬಟ್ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಇಲ್ಲಿ ತರಕಾರಿ ದರ ಕೂಡ ಏರಿಕೆ ಆಗಿರುವಂತದ್ದು. ಇಷ್ಟು ದಿನ 1 ಕೆಜಿ ಖರೀದಿ ಮಾಡ್ತಿದ್ದಂತಹ ಗ್ರಾಹಕರು ಇದೀಗ ಅರ್ಧ ಕೆಜಿ ಖರೀದಿಯನ್ನು ಮಾಡ್ತಿದ್ದಾರೆ. ಕೆಲವರು ರೇಟ್ ಕೇಳಿನೇ ವಾಪಸ್ ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ವ್ಯಾಪಾರಸ್ಥರು ನೀಡ್ತಾ ಇದ್ದಾರೆ. ಇಲ್ಲಿ ಇದೀಗ ನುಗ್ಗೆಕಾಯಿ ವ್ಯಾಪಾರಸ್ಥರಾಗಿರುವಂತಹ ಹುಸೇನ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಕೆಜಿ ಎಷ್ಟಿದೆ ಸರ್? 1 ತಿಂಗಳ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ? 1 ತಿಂಗಳ ಮುಂಚೆ 300 250 ಇತ್ತು. ಇವಾಗ ಒಂದು 10-15 ದಿವಸದಿಂದ 500 ರೂಪಾಯಿ, 450, 500, 600 ಮಾಡಬೇಕು. ಹೋಯ್ತಾ ಇಲ್ಲ, ತಗೊಳ್ತಾ ಇಲ್ಲ ಜನ. ಗ್ರಾಹಕರು ಏನಂತಾರೆ ಸರ್? ಈಗ ಗ್ರಾಹಕ ತುಂಬಾ ಬಾಯು, ಏನಪ್ಪಾ ಹಿಂಗೆ ಯಾಕೆ ಅಂತ ಎಲ್ಲ ಬರೋರೆಲ್ಲ ಕೇಳ್ತಾರೆ. ನಾವು ಏನೋ ಮಾಡಕ್ಕಾಗಲ್ಲ ಸರ್. ಯಾಕೆ ಇಷ್ಟು ರೇಟ್ ಹೆಚ್ಚಾಯ್ತು? ಬರೋದು ಕಮ್ಮಿ ಆಗೋದು. ಇಷ್ಟೊತ್ತಿಗೆ ಜಾರಿ ಬರೋದು ಮಹಾರಾಷ್ಟ್ರನೇ ಬರೋದು. ಅದು ನಾಸಿಗೆ ಅಂತ ಹೇಳ್ತಾರೆ, ನಮ್ಮನ್ನ ನೋಡಿಲ್ಲ. ಅದಿಲ್ಲ, ಬರೋದು ಕಮ್ಮಿ ಆಗಿದೆ. ಅದು ಬಂದ್ರೆ ಜಾಸ್ತಿ ಬಂದ್ರೆ ಎಲ್ಲ ಮಂಡಿಗೆ ಬಂದ್ರೆ ಕಮ್ಮಿ ಕೊಡ್ತಾರೆ. ಬರೋದು 1 ಮೂಟೆ 2 ಮೂಟೆ 3 ಮೂಟೆ ಬರ್ತದೆ. ಅದು ಜನ ತಗೊಳ್ಳೋರು ಜಾಸ್ತಿ ಇದಾರೆ. ಅಲ್ಲಿ ಇಲ್ಲಿ ಚಿಲ್ಲರೆ ವ್ಯಾಪಾರ ತಗೊಳ್ಳೋರು ಯಾರಿಲ್ಲ, ಎದುರ್ಕೊಂಡು ಹೋಯ್ತಾರೆ. ಒಬ್ಬೊಬ್ರು ಸಾಂಬಾರ್ ಮಾಡೋದೇ ಬೇಡ, ಬೇರೆ ಮುಳ್ಳಿಂಗ್ ಹಾಕೊಂಡು ತಿಂತಾರೆ. ನುಗ್ಗೆಕಾಯಿ ಸಾರು ಮಾಡೋದೇ ಬೇಡ, ಮುಳ್ಳಿಂಗ್ ಸಾರು ಮಾಡ್ತೀನಿ ಅಂತ ಹೇಳ್ತಾರೆ. ನಾವ್ ಏನ್ ಸಾರು ಮಾಡೋದು? ಬೇಕಾದವ್ರು ತಗೊಂತಾರೆ, ಇಲ್ಲವರು ಬಿಡ್ತಾರೆ. ನಮ್ಗೆ ಏನಿಲ್ಲ. ಇವಿಷ್ಟು ವ್ಯಾಪಾರಸ್ಥರ ನೋವು. ಆದ್ರೆ ಇತ್ತ ಗ್ರಾಹಕರ ನೋವೇ ಬೇರೆ. ಅವರು ಇಷ್ಟು ದಿನ ಈ ರೀತಿಯ ಏಕಾಏಕಿ ರೇಟ್ ಹೆಚ್ಚಾದ್ರೆ ನಾವೇನ್ ಮಾಡೋಣ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.